ಪಾರಂಪರಿಕ ಕಟ್ಟಡ ಕುಮಾರಕೃಪಾ ಗೆಸ್ಟ್ ಹೌಸ್, ಈಗ ಅದನ್ನ ಮನೆ ಮಾಡ್ಕೊಳ್ಳೋದಕ್ಕೆ ಈಗಿನ ಮುಖ್ಯಮಂತ್ರಿ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು ಏನಾದರೂ ಈಗೇನೋ ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದ್ಬಿಟ್ರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಸರ್ ಇನ್ನೊಂದು ಸರ್ ಪರಮೇಶ್ವರ್ ಸರ್ ಅದು ತಪ್ಪದು. ಅದು ಹಿಂದೆ ಯಾವೊಂದು ಮಹಾರಾಜರ ಕಾಲದಲ್ಲಿ ಅವತ್ತು ಕಟ್ಟಿದಂಥದ್ದೇನಿದೆ ಆ ಒಂದು ಪಾರಂಪರಿಕ ಕಟ್ಟಡ ಅದು. ಅಲ್ಲಿ ಇವ್ರು ಹೋಗಿ ಇವತ್ತು ಅದೆಲ್ಲ ಒಡೆಯತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಪಕ್ಕದಲ್ಲಿ ಹೊಸ ಗೆಸ್ಟ್ ಹೌಸ್ ಇವರೇ ಕಟ್ಟಿದ್ವಲ್ಲ, ಸರ್ಕಾರದಲ್ಲೇ ಕಟ್ಟಿದ್ರಲ್ಲ. ಆ ಗೆಸ್ಟ್ ಹೌಸ್ನಲ್ಲಿ ಏನೇನು ನಡೀತಾ ಇತ್ತು ಹಿಂದೆ, ಒಂದು ಟಿ ವಿಗಳಲ್ಲೇ ನಾನು ಗಮನಿಸಿದೆ. ಆ ಗೆಸ್ಟ್ ಹೌಸ್ ಕಟ್ಟಿ ನೂರಾರು ಕೋಟಿ ಖರ್ಚು ಮಾಡಿ ಅಲ್ಲಿ ನಡೀತಾ ಇದ್ದಂಥ ದಾಂಧೆ ನಡೀತಿತ್ತಲ್ಲ, ಹಲವಾರು ರೀತಿ ಒಂದು ಕೆಟ್ಟ ಒಂದು ದಂಧೆಗಳು, ಅದು ಎಲ್ಲ ಹೊರಗಡೆ ನೀವೇ ಪ್ರಚಾರ ಮಾಡಿದ್ರಿ ಹಿಂದಿನ ಸರ್ಕಾರದಲ್ಲಿ. ಅದರಿಂದ ಇವತ್ತು ಅಂಥ ಒಂದು ಕಟ್ಟಡಗಳಲ್ಲಿ ಬೇಕಾದಷ್ಟಿದ್ದಾವೆ. ಇಲ್ಲೇ ಇದನ್ನೇ ಒಂದು ಪಾರಂಪರಿಕ ಕಟ್ಟಡವನ್ನು ಹೊಡೆಯತಕ್ಕಂಥ ಕೆಲಸದ ಅವಶ್ಯಕತೆ ಇರಲಿ. ಈಗ ನೀತಿ ಆಯೋಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಸರ್. ಹಿಂದಿನ ಮುಖ್ಯಮಂತ್ರಿಗಳು ಗೈರಾಗ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿ ಏನು ಸಲಹೆ ಕೊಡ್ತೀವಿ ಸರ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆ? ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೆಲವರು ಹೇಳಿದ್ದಾರೆ. ಅಷ್ಟೇ, ಬೇರೆ ಇನ್ನೇನು ಅದು ಏನಿಲ್ಲ. ಪರಮೇಶ್ವರ್ 3 ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ, ನೀವಿದ್ದಾಗಲೂ ಕೂಡ ಕೈ ತಪ್ಪು ಅಂತ ಹೇಳಿದ್ದಾರೆ ಸರ್. ಕೈ ತಪ್ಪಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ. ಕಾಂಗ್ರೆಸ್ನವ್ರ ಜೊತೆ ಚರ್ಚೆ ಮಾಡ್ಕೋಬೇಕು ಅವರು. ಹೇಗೆ ನೀವಿದ್ದಾಗಲೂ ಕೂಡ ಕೈ ತಪ್ಪಿತು ಅಂತ ಸರ್? ನಾನಿದ್ದಾಗೇನು ಕೈ ತಪ್ಪಿಲ್ಲ. ನಾನು ಬ್ಯಾಡ್ರಪ್ಪ ನೀವು ಯಾರಾದರೂ ಆಗಿ ಅಂದರು ನನಗೆ ತಲೆ ಕಟ್ಬಿಟ್ಟು ಆಮೇಲೆ ಮನೆಗೆ ಕಳಿಸ್ಬಿಟ್ಟು ಪಕ್ಷ ಮುಗಿಸೋಕೆ ಹೊರಟು ಕಾನ್ಫ್ಲಿಕ್ಟ್